ಜಿಂಗಾಲೆ 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 ಜಿಂಗಾಲೆ. ಅಮ್ಮ ಅಲಾರಾಮ್ ಆಫ್ ಮಾಡಮ್ಮ. ಅದು ಅಲಾರಾಮ್ ಅಲ್ಲ, ಸುಮ್ಮನೆ ಮಲ್ಕೊಳಮ್ಮ. ಅಮ್ಮ ಬಾತ್ರೂಮಲ್ಲಿ ನಲ್ಲಿ ಆನ್ ಆಗಿದೆ ಅನ್ಸುತ್ತೆ. ಅದು ಬಾತ್ರೂಮ್ನಲ್ಲಿ ಅಲ್ಲಮ್ಮ, ನಿಮ್ಮಪ್ಪನಲ್ಲಿ. ಅಮ್ಮ ಬೇಗ ಬನ್ನಿ, ಸ್ಕೂಲಿಗೆ ಲೇಟ್ ಆಯ್ತು. ಬಂದೆಮ್ಮ, ಹುಷಾರು. ಬಾಯ್ ಅಮ್ಮ. ಬಾಯ್ ಮಗಳೇ. ಅಂಕಲ್ಗೆ ಹೇಳಿ ಬಾಯ್. ಯಾರೇ ಅಂಕಲ್? ಅದು ನಿಮ್ಮಪ್ಪ. ನಾನು ನಂಬಲ್ಲ, ಅದು ಅಂಕಲ್ಲೇ. ಅಂಕಲ್ ಎದ್ದೇಳ್ರಿ ಮೇಲೆ. ಏನೇ ನಿಂದು? ರಾತ್ರಿ ಪೂರ ಕೆಲಸ ಮಾಡ್ಕೊಬಂದು ಮಲಗಿರ್ತೀನಿ, ಇಷ್ಟು ಬೇಗ ಹೇಳಿಸ್ತಾರ? ಮುಚ್ಚ್ರಿ ಬಾಯಿ. ನೀವೇನ್ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೀರ ಅಂತ ಸ್ಮೆಲ್ಲೇ ಹೇಳ್ತಾ ಇದೆ. ಮಲಗುವಾಗ ಬ್ರಷ್ ಮಾಡಿ ಈ ಸ್ಮೆಲ್ ಅಲ್ಲ, ಬಾತ್ರೂಮ್ ಸ್ಮೆಲ್ಲು. ಲೇ, ನಾನು ಎಷ್ಟು ಬಿಜಿ ಎಡಿಟ್ರು ಅಂತ ಗೊತ್ತೇನೆ ನಿನ್ಗೆ? ಕನ್ನಡದಲ್ಲಿ ಟಾಪ್ ಡೈರೆಕ್ಟರ್ ಎಲ್ಲ ನನ್ನ ಕೈಲಿ ಎಡಿಟಿಂಗ್ ಮಾಡಿಸ್ಬೇಕು ಅಂತ ಕ್ಯೂ ನಿಂತಿದ್ದಾರೆ ಕಣೆ. ರಾತ್ರಿ ಆಗ್ಲೊಂದಿನ ನನ್ನ ಸಂಸಾರಕ್ಕೋಸ್ಕರ ಕಷ್ಟಪಟ್ಬಿಟ್ಟು ಬಂದು ಮಲಗಿದ್ರೆ ನಮ್ದಿಯಾಗಿ ನಿದ್ದೆ ಮಾಡಕ್ ಬಿಡಲ್ವಲ್ಲೇ? ಒಂದ್ 5 ನಿಮಿಷ ನಮ್ದಿಯಾಗಿ ಮಲ್ಗಕ್ ಬಿಡೆ. ಬಾಯ್. ತಿರ್ಗಾ ಏನೇ ನಿನ್ಗೋಳು? ಮುಚ್ಚ್ರಿ. 12 ಗಂಟೆವರೆಗೂ ಕೆಲಸ ಮಾಡ್ತೀರಾ? ನಿಮ್ ಜಿಂಗಾಲೆ ಫ್ರೆಂಡ್ಸ್ ಜೊತೆ ಬೆಳಗಾನ ಜಿಂಗಾಲೆ ಆಟ ಆಡ್ತೀರಾ? ನನಗ್ ಗೊತ್ತಿಲ್ವಾ ನಿಮ್ ಕಿತ್ತೋಗಿರೋ ಫ್ರೆಂಡ್ಸ್ಗಳ ಬಗ್ಗೆ? ನೀವೆಲ್ಲ ಗಂಡಿರ್ ಫ್ರೆಂಡ್ ನ ದುಶ್ಮಂತರ ಯಾಕೆ ನೋಡ್ತೀರಾ? ನಿಮ್ ಫ್ರೆಂಡ್ಸ್ನು ಅದೇ ತರ ನೋಡ್ತೀವಾ? ಚಿನ್ನ, ಮುದ್ದು, ಬಂಗಾರಿ, ಮನೆ ಅಂತೆಲ್ಲ ಕರೆಯಲ್ವಾ? ಅಲ್ಲ ಕಣೆ, ಚೈನೀಸ್ ಕವಿ ಫ್ರೆಂಡ್ಸ್ ಬಗ್ಗೆ ಒಂದ್ ಕವನ ಬರ್ದವನೆ. ಏನಂತ? ಅಂತ. ಹಂಗಂದ್ರೇನು? ಗೊತ್ತಾದ್ಮೇಲೆ ಹೇಳ್ತೀನಿ. ಬಾಯ್. ತರಿಕ ಏನೇ ನಿಂದಿವಾಗ? ನಿನ್ ಜೊತೆ ವಾದ ಮಾಡಿ ಎದೆ ನೋವೇ ಬಂದಿದೆ. ಅದು ನನ್ ಜೊತೆ ವಾದ ಮಾಡಿ ಬಂದಿರೋ ಎದೆ ನೋವಲ್ಲ, ಸಿಗರೇಟ್ ಸೇದಿ ಬಂದಿರೋ ಎದೆ ನೋವು. ಗೊತ್ತಾಗ್ಬಿಡ್ತಾ? ಸಿಗರೇಟ್ ಸೇದೋ ಬ್ರದರ್ಸ್ ಎಲ್ಲ ತುಂಬಾ ಮ್ಯಾನೇಜ್ ಮಾಡಬೇಕು. ಲೇ, ನಿನ್ನ ಹತ್ರ ಮಾತಾಡಿ ಏನು ಪ್ರಯೋಜನ ಇಲ್ಲ ನೋಡು. ನಾ ಸ್ನಾನ ಮಾಡಿ ಬರೋಷ್ಟೊಳಗಡೆ ನೀನ್ ತಿಂಡಿ ರೆಡಿ ಮಾಡು, ನಂಗೆ ಇಂಪಾರ್ಟೆಂಟ್ ಕೆಲಸ ಇದೆ. ಹೋಗೆ. ದರಿದ್ರ ಮುಖ ಬೇರೆ ತೋರ್ಸವಳೆ, ಇವತ್ತೇನಾಗುತ್ತೋ ಏನೋ. ಅಯ್ಯಯ್ಯೋ, ಏನಪ್ಪ ಇಷ್ಟೊಂದು ಸ್ಮೆಲ್ಲು? ಅಯ್ಯೋ, ಇಷ್ಟಕ್ಕೆ ಗಂಡನ್ ಕೊಲೆ ಮಾಡಕ್ಕೆ ಇಷ್ಟೊಂದು ಆಸಿಡ್ ಊದಿದ್ಯಾ? ಅದು ನಾನ್ ಹಾಕಿರೋ ಆಸಿಡ್ ಅಲ್ಲ, ನೀನ್ ಉಯ್ದಿರೋ ಆಸಿಡ್. ತಮಾಷೆಗಂದೆ. ನಾನ್ ತಮಾಷೆ ಮಾಡ್ತಿಲ್ಲ, ಸೀರಿಯಸ್ ಆಗಿ ಹೇಳ್ತಿರೋದು. ಬಂದ್ ಚೆಕ್ ಮಾಡ್ತೀನಿ, ಗಮ್ಮನ್ನ ಕ್ಲೀನ್ ಮಾಡಿರ್ಬೇಕು. ಸರಿ. ಹಲೋ, ಲೋ ಜಿಂಗಲೆ, ನನ್ನ ಮಾತು ಕೇಳೋ. ಲವ್, ಅಯ್ಯೋ ಫೋನ್ ಬೇರೆ ಕಟ್ ಮಾಡಿಬಿಟ್ರಲ್ಲ. ಗೋವಾ ಟ್ರಿಪ್ ಬೇರೆ ಪ್ಲಾನ್ ಮಾಡಿಬಿಟ್ಟಿದ್ದಾರೆ. ಬೆಳಿಗ್ಗೆ ನನ್ನ ಹೆಂಡತಿ ಜೊತೆ ಕಿರಿಕ್ ಮಾಡ್ಕೊಬಿಟ್ಟಿದ್ದೀನಿ. ಏನು ಮಾಡೋದು ಏನೋ. ತಿಂಡಿ ಆಯ್ತೇನೆ? ಕಿಚನಲ್ಲಿ ಯಾಕೋ ಗಂಟೆ ಸೌಂಡ್ ಜಾಸ್ತಿ ಬರ್ತೈತೆ. ಈ ಟೈಮಲ್ಲಿ ಏನಾದರೂ ಈ ವಿಷಯ ಹೇಳಿದ್ರೆ ಗಂಟೆ ಕಿತ್ತಾಕ್ಬಿಡ್ತಾಳೆ. ಈ ವಿಷಯಕ್ಕೆ ಬೇಡ ಅನ್ಕೋತೀನಿ. ಮನೆ ಇಷ್ಟೊಂದು ಕೆಲಸ ನೀನು ಒಬ್ಳೆ ಮಾಡ್ತಾ ಇದೀಯಾ? ನೋಡು ಕೆಲಸ ಮಾಡಿ ಎಷ್ಟು ಸ್ವರ್ಗೋಗಿದೆ. ಟೈಮಿಗೆ ಸರಿಯಾಗಿ ತಿಂಡಿ ತಿನ್ನಲಿಲ್ಲ ಗ್ಯಾಸ್ಟ್ರಿಕ್ ಆಗುತ್ತೆ ಪುಟ. ಇರು, ನಾನೇ ತಗೊಂಬರ್ತೀನಿ. ಇವತ್ತು 8mm ಜಲೀನ, ಇದಕ್ಕೊಂಚೂರು ಸಿಮೆಂಟು ಮರಳಾಕ್ಬಿಟ್ಟಿದ್ರೆ ಮನೆ ಕಟ್ಕೊಂಡು ನಮ್ದೇಗಿರ್ಬೋದಾಗಿತ್ತು. ಇವ್ರಪ್ಪ ಏನಾದ್ರು ಗಾರೆ ಮೇಸ್ತ್ರಿ ಆಗಿದ್ನಾ? ಏನೂ ಇಲ್ಲ ಪುಟ್ಟ. ಆ ಭಗವಂತಂಗೆ ಹೇಳ್ತಾ ಇದ್ದೆ, ನನ್ನ ಹೆಂಡತಿ ಕೈ ರುಚಿ ಸೇವಿಬೇಕಂದ್ರೆ 7 ಜನ್ಮದ ಪುಣ್ಯ ಬೇಕು ಅಂತ. ಆಮೇಲೆ ಪುಟ್ಟ ಬಾ, ಟಿಫನ್ ಮಾಡಕ್ ಹೋಗೋಣ. ಬಾ ಮುದ್ದು. ಅದ್ಭುತ ಅದ್ಭುತ ಪರಮಾದ್ಭುತ ಕಣೆ. ನೀನು ಉಪ್ಪಿಟ್ಟು ಮಾಡೋ ಪೇಟೆಂಟ್ನ ಯಾರಿಗೂ ಹೇಳ್ಕೊಡ್ಬೇಡ ಕಣೆ, ರಾಸಿವಾಗಿಡು. ಈ ಟಾಪ್ ಎಡಿಟರ್ ಜಾಕಿ ನಿನ್ ಕೈ ರುಚಿಗೆ ಗುಲಾಮ್ ಆಗ್ಬಿಟ್ಟೆ ಕಣೆ, ಗುಲಾಮ್ ಆಗ್ಬಿಟ್ಟೆ. ವರ್ಕೌಟ್ ಆಗ್ತಾ ಇಲ್ಲ.
ಇದು ಯಾಕೋ ಸ್ಪಿನ್ ಬೀಳೋ ವಿಕೆಟ್ ಅಲ್ಲ ಗುರು, ಯಾಕರೆ ಹಾಕ್ಬಿಡ್ತೀನಿ. ಚಿನ್ನ, ನಮ್ಮ ಬರೋ ಆ್ಯನಿವರ್ಸರಿಗೆ ಸಖತ್ತಾಗಿ ಪ್ಲಾನ್ ಮಾಡ್ಕೊಂಡಿದ್ದೀನಿ ಕಡೆ. 3 ದಿನ ಗೋವಾ ಟ್ರಿಪ್ಪು. ಉಪ್ಪಿಟ್ಟು ಮಾಡ್ಕೋ, ಸಖತ್ತಾಗಿ ಎಂಜಾಯ್ ಮಾಡ್ಕೊ ಬರೋಣ. ಓಕೆನಾ? ಯಾಕೆ ಬಂಗಾರ, ಡೊಮೆಸ್ಟಿಕ್ ಅಂತನಾ ಇಂಟರ್ನ್ಯಾಷನಲ್ ಪ್ಲಾನ್ ಮಾಡ್ಬಿಡ್ಲಾ? ಮಾಡಿಸ್ಕೊಬಿಡೋಣ. ನೋಡೋನ್ ಕೆಲಸ ಮಾಡು, ನೀನ್ ಬ್ಯೂಟಿ ಪಾರ್ಲರ್ಗೆ ಹೋಗಿ ಕಲರ್ ಎಲ್ಲ ಹಾಕ್ಸ್ಕೊಂಡು ಐಬ್ರೋ ಮಾಡಿಸ್ಕೊಂಡು ಸಖತ್ತಾಗಿ ಬಂದ್ಬಿಡು, ಎಂಜಾಯ್ ಮಾಡ್ಕೊ ಬರೋಣ. ಮುಚ್ಕೊಂಡ್ ತಿಂದೆ ಎದ್ದೋಗ್ರಿ. ಆನಿವರ್ಸರಿ ಮುಗ್ದು 3 ದಿನ ಆಯ್ತು. ಆನಿವರ್ಸರಿ ಮುಗ್ದಿ 3 ದಿನ ಆಯ್ತಾ? 24 ಗಂಟೆ ಕುಡ್ಕೊಂಡಿದ್ರೆ ನಿಂಗೆಲ್ ಗೊತ್ತಾಗುತ್ತೋ? ಇದಕ್ಕೆ ಪ್ರಶಾಂತ್ ನೀಲ್ ಅವ್ರು ಕಾಲ್ ಮಾಡ್ತಾವ್ರಲ್ಲ. ಸರ್, ಪ್ರಶಾಂತ್ ನೀಲ್ ಸರ್, ನಮಸ್ಕಾರ ಸರ್. ಸರ್, ಏನ್ ಸರ್? ಅಯ್ಯಪ್ಪ, ನಿಮ್ ಸಿನಿಮಾಗೆ ನಾನು ಹೇಳಿಟ್ರ? ತುಂಬಾ ಖುಷಿ ಸರ್, ಖಂಡಿತ ಮಾಡ್ಕೊಡ್ತೀನಿ ಸರ್, ಮಾಡ್ಕೊಡ್ತೀನಿ. ಏನ್ ಸರ್, ನನ್ನ ಹೆಂಡ್ತಿನ ಸರ್? ನನ್ನ ಹೆಂಡ್ತಿ ದೇವತೆ ಸರ್. ನಿಮ್ ಜೊತೆ ಕೆಲಸ ಮಾಡ್ತಾ ಇದ್ದೀನಿ ಅಂದ್ರೆ ಎಲ್ಲಿಗೆ ಬೇಕಂದ್ರೆ ಕಳಿಸ್ತಾಳೆ ಸರ್. ಏನ್ ಸರ್? ಹೈದ್ರಾಬಾದ ಸರ್? ಹೈದ್ರಾಬಾದ್ ಏನ್ ಸರ್? ನನ್ನ ಹೆಂಡ್ತಿ ಅಮೆರಿಕಕ್ಕೆ ಬೇಕಂದ್ರೆ ಕಳಿಸ್ತಾಳೆ ಸರ್. ಇವಾಗ್ಲೇ ಬಂದ್ಬಿಟ್ರಿ ಸರ್. ಬಂದೆ ಸರ್. ಅಂದ್ಕೊಳ್ರಿ ಸಾಕು. ನಿಮ್ ಜಿಂಗಾಲೆ ಗ್ಯಾಂಗ್ ಜೊತೆ ಊರ್ ಸುತ್ತೋದಕ್ಕೆ ದೊಡ್ಡವ್ರ ಹೆಸರು ಬಳಸ್ಕೊಂಡ್ರೆ ನಂಗೆ ಕೋಪ ಬರುತ್ತಷ್ಟೇ. ಇಲ್ಲ ಕಣೆ, ನನ್ನ ತಾಯಿ ಮೇಲೆ KGF ಡೈರೆಕ್ಟರ್ ಕಾಲ್ ಮಾಡಿರೋದು. ಡೌಟ್ ಇದೆಯಾ? ಮಾತಾಡ್ತೀಯಾ? ಬೇಡ ಬಿಡು, ನನ್ನ ಮೇಲೆ ತಪ್ಪು ತಿಳ್ಕೊತಾರೆ. ನೀನ್ ನಾಟಕಗಳು ಆಡ್ಕೊಂಡೆ ನಿನ್ ಮಗಳು ಅಪ್ಪ ಅನ್ನೋದು ಮರ್ತು ಅಂಕಲ್ ಅಂತವಳೆ. ಏನು ಅಂಕಲ್ ಅಂತಿದ್ದಳ? ಲೇ, ನಮ್ಮ ಮನೆ ಪರಿಸ್ಥಿತಿ ಸರಿ ದೂಗಿಸ್ಬೇಕು ಅಂತ ರಾತ್ರಿ ಆಗ್ಲೂ ದುಡಿತಾ ಇದ್ರೆ ಪರಿಸ್ಥಿತಿ ಇಷ್ಟೊಂದು ವಿಕೋಪಕ್ಕೆ ಹೋಗ್ಬಿಟ್ಟಿದೀಯಾ? ಹೋಗ್ಲಿ ಬಿಡು, ಅವಳಿಗೆ ಹೇಳು ಅಂಕಲ್ ಬರುವಾಗ ಒಳ್ಳೆ ಗಿಫ್ಟ್ ತರ್ತಾರೆ ಅಂತ. ಅಂಕಲ್ ಅಲ್ಲ ರೀ, ಅಪ್ಪ. ಓ ಅಲ್ವಾ, ಅಪ್ಪ ಅಲ್ವಾ? ನೀನೇನು ತಲೆ ಕೆಡ್ಸ್ಬಿಡ ಕಣೆ. ಗೋವಾದಿಂದ ಬರುವಾಗ ನಿಮ್ಮಿಬ್ಬರಿಗೂ ಒಳ್ಳೆ ಗಿಫ್ಟ್ ತರ್ತೀನಿ. ಅವಾಗ್ಲೇ ಹೈದ್ರಾಬಾದ್ ಅಂದ್ರಿ. ಗೋವಾ ಯಾವ್ದು, ಹೈದ್ರಾಬಾದ್ ಯಾವ್ದು, ಗೋವಾ ಯಾವ್ದು? ದೊಡ್ಡ ಡೈರೆಕ್ಟರ್ ಕಾಲ್ ಮಾಡಿದ್ರಲ್ಲ, ಕನ್ಫ್ಯೂಸು. ಏನು ಮಾಡಕ್ಕಾಗಲ್ಲ, ಬರ್ತೀನಿ. ಲ್ಯಾಪ್ಸು, ಕೊಲ್ಯಾಪ್ಸು, ಕೈ ಲ್ಯಾಪ್ಸು, ತೋಡೆನೆ ಕೊಲ್ಯಾಪ್ಸು. ನೋಡೋಣ. ನೋಡೇ ಬಿಡೋಣ. ರಾಣಿ, ನನ್ಗೂ ರಾಣಿ. ನನ್ ರಾಣಿ, ನೀನ್ ರಾಜನ್ ಮಾಡ್ಕೋ. ಮಮ್ಮ, ನಿನ್ಗೆ ವಯಸ್ಸಾಯ್ತು, ನನ್ಗೆ ಇವಾಗ್ಲಾದ್ರೂ ರಾಣಿ ಬಿಟ್ಕೊಡೋ. ಏನ್ ರಾಣಿ, ನೀನ್ ಲೀಸ್ಗೆ ಹಾಕ್ಸ್ಕೊಂಡ್ಬಿಟ್ಟಿದ್ದಿ? ಯಾವಾಗ್ಲೂ ಹಿಂಗೇನೆ. ದೇವ್ರೆ ರಾಣಿ 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 ಬರೋವರೆಗೂ ಕಾಯ್ತೀರೋ ಅಥವಾ ನಾನೇ ಏನಾದ್ರು ಮಾಡ್ಲಾ? ಅಯ್ಯಯ್ಯ, ಯಾಕ್ರೋ ಕಾಮಕೃತ ಅಯ್ಯೋ, ಯಾಕೋ ತೊಡೆ ಮುಟ್ತಿದ್ಯಾ? ಕೈ ಬಿಡಲೈ. ಯಾಕೋ ಹಣ್ಣು ಹೊಡಿತಾ ಇದೀಯಾ? ಅಯ್ಯೋ ನನ್ ಮಕ್ಳ, ಗೋವಾ ಕರ್ಕೊಂಡೋಗಿ ಮಸಾಜ್ ಮಾಡಿಸ್ತೀರಾ ಅಂದ್ರೆ ಬರ್ಗೇಟ್ ಹೋದರ್ತರ ಇಲ್ಲೇ ಶುರು ಮಾಡ್ಕೊಂಡಿದ್ದೀರಲ್ಲ ಮಗ. ಚಾಲೆಂಜ್ ಮಾಡಿದ್ದ ಏನಂತ? ನನ್ ತಂಗಿ ನಿನ್ ಕೈನ ಸ್ಕ್ರಾಪ್ ಮಾಡವಳೆ ಅಂತ. ನಾನು ನಿನ್ ತೊಡೆನ ಕೊಲ್ಯಾಪ್ಸ್ ಮಾಡ್ಬಿಟ್ಟಿರ್ತಾಳೆ ಅಂತ. ಚೆನ್ನಾಗೇ ಇದೆಯಾ ಮುಗೇಟಾ? ನನ್ ಮಕ್ಳ, ನಿಮ್ ತರ ಏತ್ಲಾಂಡಿ ನನ್ ಮಕ್ಳ ಅನ್ಕೊಂಡಿದ್ದೀರೇನೋ? ನಾನು ಒಂದು ಮಾತು, ಮನೆಗೆ 3 ದಿನ ಬರಕ್ಕಾಗಲ್ಲ, ನಿಮ್ಮ ಅಣ್ಣಂದಿರ ಜೊತೆ 3 ದಿನ ಗೋವಾಗೆ ಹೋಗ್ತಾ ಇದ್ದೀನಿ ಎಂದೆ. ರೀ, ನಮ್ಮ ಅಣ್ಣಂದಿರ ಜೊತೆನಾ? ನೀವು ನನ್ ಸರ್ವಸ್ವ. 3 ದಿನ ಯಾಕೆ, 6 ದಿನ ಎಂಜಾಯ್ ಮಾಡ್ಕೊ ಬನ್ನಿ ಅಂತ ಆಶೀರ್ವಾದ ಮಾಡಿ ಕಳ್ಸಿದ್ಲು. ಹೆಂಗೆ ನಾನು? ಗೊತ್ತು ಬಿಡಪ್ಪ, ನಿನ್ ಹೆಂಡ್ರು ನಮ್ಗೆ ಎಷ್ಟು ಮರ್ಯಾದೆ ಕೊಡ್ತಾಳೆ ಅಂತ. ಅಲ್ವಾ? ಬೆಳಗ್ಗೆ ಕಾಲ್ ಮಾಡಿದಾಗ ಪ್ರಶಾಂತ್ ನೀನು ಅದು ಇದು ಅಂತ ಪುಂಕ್ತಿದ್ದಲ್ಲ, ಅವಾಗೇ ಗೊತ್ತಾಯ್ತು. ಹೆಣ್ತಿದ್ನ ಯಾಮರ್ಸೋದು ಅಷ್ಟೊಂದು ಈಸಿ ಅಲ್ಲ. ಮುಚ್ಕೊಂಡು ನಿಜ ಹೇಳು, ಹೆಂಗ್ ಒಪ್ಪಿಸ್ದೆ? ಅದು ಹೆಂಗೆ ಅಂದ್ರೆ, ಲೇ ಬಂಗಾರಿ, ಊರ್ ತುಂಬಾ ಸಿಂಹ ಅಂತ ಹೇಳ್ಕೊ ಓಡಾಡ್ತಿದ್ದೀನಿ ಕಣೆ. ನೀನೇನಾದ್ರೂ ಗೋವಾ ಕಳಿಸ್ಲಿಲ್ಲ ಅಂದ್ರೆ ಅಮ್ಮನವ್ರ ಗಂಡ ಸೆರ್ಗಿಡ್ಕೊ ಓಡಾಡ್ತಾನೆ ಅಂತ ಜಿಂಗಾಲೆ ಮಿಠಾಯಿ ಹೊಸೂರಿಂದ ಗ್ವಾಲ್ರೆಟ್ಟಿವರೆಗೂ ಸಾರ್ ಬಿಡ್ತಾರೆ ಕಡೆ. ಏನಾದ್ರೂ ಮಾಡಿ ನಿನ್ ಗಂಡನ ಮಾನ ಮರ್ಯಾದೆ ಉಳ್ಸು ಚಿನ್ನು, ಉಳ್ಸು ಪ್ಲೀಸ್. ನನ್ಗೆ ಗೊತ್ತಿತ್ತು ಮಗ, ಹಿಡ್ಗ ಎತ್ತಿರ್ತಿ ಅಂತ ಗೊತ್ತಿತ್ತು. ಯಾಕೋ ನನ್ ಕತೆ ಕೇಳಿ ನಿಂಗೂ ಎಮೋಷನ್ ಬಂತ? ಎಮೋಷನ್ ಎತ್ತಾಳೆ. ನನ್ನ ನೋವು ನನಗೆ ಗೊತ್ತು. ನೋವಾ? ಏನಾಯ್ತು?
ಅಮ್ಮೋರೆ ಗಂಡನ ಕೆಲ್ಸಕ್ಕೆ 3 ದಿನ ರಜೆ ಬೇಕಾಗಿತ್ರಿ. ಊರಿಂದ ಅವ್ವ ಫೋನ್ ಮಾಡಿದ್ಲು, ಗೌರಿ ಕರಾಕದಂತೆ ಗಿಣ್ಣಾಲಿ ಇಸ್ಕೊಂಡೋಗಿ ಬಾಂದ್ಲು ಅಕ್ಕಯ್ಯ. ಅಮರ ಲೇ ಪಕ್ಕದ ಮನೆಯವ್ರದ್ದು ದೋಸೆ ತೂತಾಗಿದೆ ಅಂತ ನಗಾಡ್ತಾ ಇದೆ. ನಿನ್ ನೋಡಿದ್ರೆ ಅಂಡೆ ತೂತಾಗಿದೆಯಲ್ಲ ನೀರ್ ಮಕ್ಕಳು ಬಗ್ಗೆ. ಅವ್ನ್ ಬಿಡಲಿ ಒಂದ್ ಓಟಿ ಪ್ಯಾಕೆಟ್ ತಗೊಂಡೋಗಿ ಓಕೆ ಮಾಡಿಸ್ಕೊಬಿಟ್ಟಿರ್ತಾನೆ. ನಾನು ಹಂಗೆ ಅನ್ಕೊಂಡು ಒಂದು ಓಟಿ ಪ್ಯಾಕೆಟ್ ತಗೊಂಡು ಓಕೆ ಮಾಡಿಸ್ಕೊಳ್ಳೋಣ ಅಂತ ಮನೆಗೆ ಹೋದೆ ಮಗ. ಆಮೇಲೆ ಅವ್ರ ಅಣ್ಣ ಬಂದ್ಬಿಟ್ಟಿದ್ದ. ಆಮೇಲೆ ಏನಾಯ್ತು? ನನ್ ತಂಗಿಗೆನೆ ಕುಡಿಸ್ತೀನೋ ಬೋಳಿ ಮಗನೇ ಅಂತ ಹೊಡ್ದ. ನನ್ ತಂಗಿ ಏನು ಕೇಳಲಿಲ್ವೇನೋ? ಕೇಳಿದ್ಲು ಮಗ. ಅಣ್ಣ ದಿನ ಹಿಂಗೆ ಎಣ್ಣೆ ತಗೊಂಬಂದ್ ಕುಡಿ ಅಂತ ಹಿಂಸೆ ಕೊಡ್ತಾನೆ ಅಣ್ಣ ಅಂತ ನವ್ರಂಗೆ ಆಟ ಆಡ್ಬಿಟ್ಲು ಮಗ. ಆಮೇಲೆ ಇಬ್ರು ಸೇರ್ಕೊಂಡು ಹೊಡೆದ್ರು. ಬಿಡ್ರ ಹೋಗ್ಲಿ, ನಾವ್ ಈ ವಿಷಯದಲ್ಲಿ 3 ಜನನು ಒಂದೇ ತೈ ಮಕ್ಕಳ ತರ ಕಂಡ್ರು. ಕುಚಿಕೋ ಸಾಕ್ ನಿಲ್ಸುಗುರು, ಕಾಪಿರೈಟ್ ಬರ್ತದೆ. ನನಗೆ ಗೊತ್ತಿಲ್ವೇನ ಎಡಿಟರ್ಗೆ ಯಾವ್ದು ಕಾಪಿ ರೈಟು ಯಾವ್ದು ಟೀ ರೈಟು ಅಂತ. ಮುಚ್ಕೊಂಡು ಹೋಗಯ್ಯ. ಇದನ್ನೆಲ್ಲ ಸಹಿಸ್ಕೊಳಕ್ ಆಗದಿರೋದಕ್ಕೋಸ್ಕರನೇ ನಾನೊಂದು ಐಡಿಯಾ ಕಂಡು ಹಿಡ್ತಿದ್ದೀನಿ. ಏನ್ ಐಡಿಯಾ? ನಮಗೂ ಹೇಳೋ. ಗೋವಾದಲ್ಲಿ ಗುಂಡ ಹಾಕೊಂಡು ಹೇಳ್ತೀನಿ. ಅಣ್ಣ ಒಂಟಿ ಅದುವರೆಗೂ ತಡ್ಕೊಂಡಿರಕ್ಕಾಗಲ್ಲ, ಹೇಳೋ. ಗೋವಾದಿಂದ ಬಂದಾದ್ಮೇಲೆ ನಾ ಮಾಡೋ ಮೊದಲನೇ ಕೆಲಸ ಏನ್ ಗೊತ್ತಾ? ಏನು? ನನ್ನ ಹೆಂಡತಿಗೆ ಡೈವರ್ಸ್. ನೀನು ಗೋವಾದಿಂದ ಬಂದ ಮೇಲೆ ಡೈವರ್ಸ್ ಕೊಡ್ತೀಯಾ? ನಾವು ಡೈವರ್ಸ್ ಕೊಟ್ಮೇಲೆ ಗೋವಾಕ್ಕೆ ಬರ್ತೀವಿ. ಏನ್ ಸ್ಪೀಡೋ ನನ್ನ ಮಕ್ಕಳ ನೀವು. ಮಗ ಈ ಸಲ ಮಾತ್ರ ನನ್ನನ್ನು ತೊಡಿಬಾರ್ದು. ಯಾಕೋ? ನಾನು ನೆಲಮಂಗ್ಲದಿಂದನೇ ಪೋಟ್ಕೊಳಕ್ ಶುರು ಹಚ್ಕೊಂಡ್ಬಿಡ್ತೀನಿ. ಇವನು ನೆಲಮಂಗ್ಲ ಆದ್ಮೇಲೆ ಪೋಟ್ಕೊಳಕ್ ಶುರು ಹಚ್ಕೊಂತಾನಂತೆ. ನಾನು ಬ್ಯಾಗ್ ಐತೆ ಇವಾಗೆ ಶುರು ಹಚ್ಕೊಂಡ್ಬಿಡ್ತೀನಿ. ಡ್ರಿಂಕ್ಸ್ ನ ಬ್ಯಾಗ್ ಸಮೇತ ತಗೋ ಬಂದ್ಬಿಟ್ಟಿದೀಯಾ? ನಂಗೊಂದ್ ಸ್ವಲ್ಪ ಕೆಲಸ ಇದೆ, ನಾನು ಬಂದ್ಬಿಡ್ತೀನಿ. ನಿನ್ಗಿಂತ ಅರ್ಜೆಂಟ್ ಕೆಲಸ ನಮ್ಗಿದೆ. ತಾಯಾರ್ ಜಗದೀಶ್ ನಮಃ ಶಿವಾಯ. ಗುಡ್ ಈವ್ನಿಂಗ್ ಸಿಸ್ಟರ್. ಇದೇನಣ್ಣ ಇದು ಹೊಸ ಅವತಾರ? ನನ್ಗೂ ಅರ್ಥ ಆಗ್ತಾ ಇಲ್ಲ ಸಿಸ್ಟರ್. ಗೋವಾಗ್ ಹೋಗೋಣ ಅಂತ ರೆಡಿ ಇದ್ದು, ಅರ್ಜೆಂಟ್ ಕೆಲಸ ಐತೆ ಬರ್ತೀನಿ ಅಂತ ಹೋದವನು ಫೋನು ಎತ್ತಲಿಲ್ಲ, ವಾಪಸ್ಸು ಬರ್ಲಿಲ್ಲ. ಅದಕ್ಕೆ ಇಲ್ಲೇ ಹುಡಿಕೊಂಬಿಟ್ಟ ಸಿಸ್ಟರ್. ಇರಿ ಅಣ್ಣ, ಕಾಫಿ ತರ್ತೀನಿ. ಬೇಡ ಸಿಸ್ಟರ್, ಇರಿ ನೀರಾದ್ರೂ ತರ್ತೀನಿ. ಅಯ್ಯೋ ಕಾಫಿನೇ ಕೊಟ್ಟಿದ್ರ. ಲೋ ಏನು ಅವತಾರ ನಿಂದು? ಯಾಕ ಫೋನ್ ಮಾಡ್ರಿ ಎತ್ತುತ್ತಾನೆ ಇಲ್ವಲ್ಲೋ? ನಮಃ ಶಿವಾಯ. ಮಾತಾಡ್ತಾ ಇಲ್ವಲ್ಲೋ? ಯಾರಪ್ಪ ನೀವು? ತಪ್ಪಿನ ಮಕ್ಕಳ? ಲೋ ಇವನ್ಗೆ ಯಾವ್ದೋ ದೆವ್ವಾಗಿವ ಮೆಟ್ಕೊಂಡೈತೆ ಕಣೋ. ಎತ್ಕೊಳ್ಳೋ ಮೇಲೆ ರೆಡಿ ಮಾಡೋಣ. ಲೋ ಏನಾಯ್ತು ನಿನ್ಗೆ? ಮಾತಾಡೋ, ಬಾಯ್ ಬಿಡೋ. ಓಯ್ ನಮ್ಗಿಂತ ಮುಂಚೆನೆ ಕುಡಿದ್ಬಿಟ್ಟಿದ್ಯಾ? ಅಣ್ಣ ನೀರ್ ತಗೊಳ್ಳಿ. ನಿಲ್ಸು. ಇವ್ರಿಗೆ ನೀರ್ ಕೊಡಬೇಡ. ನಿನ್ ಬೆನ್ನಿಗೆ ಚೂರಿ ಹಾಕೋದು ಇವ್ರೇನೆ. ನೋಡಿ, ಇನ್ಮೇಲೆ ನಿಮ್ ಮುಖ ನೋಡೋದಕ್ಕೆ ನಂಗೆ ಇಷ್ಟ ಇಲ್ಲ. ನಮ್ಮನ್ನ ನೆಮ್ಮದಿಯಾಗಿ ಬದುಕೋದಕ್ ಬಿಡಿ. ಇನ್ ಮುಂದೆ ನನ್ನ ಹೆಂಡತಿ ಮಗುನೇ ನನ್ನ ಪ್ರಪಂಚ. ಮಗು 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 ನನ್ನ ಮಗು ಎಲ್ಲಿ? ನನ್ನ ಮಗು ಎಲ್ಲಿ? ನನ್ನ ಮಗು ಎಲ್ಲಿ? ಟ್ಯೂಷನ್ ಹೋಗಿದ್ದಾಳ್ರಿ, ಯಾಕೆ ಹಿಂಗ ಆಡ್ತಿದ್ದೀರಾ? ಏನೋ ನಡೀತಾ ಇದೆ ಇಲ್ಲಿ. ನನ್ಗೂ ಅದೇ ಅರ್ಥ ಆಯ್ತಾ ಇಲ್ಲ ಕಣೋ. ಈ ನನ್ ಮಗನ್ ಮಾತ್ ಬೇರೆ ಕಟ್ಕೊಂಡ್ ಮನೇಲಿ ಡಿವೋರ್ಸ್ ಕೊಡ್ತೀನಿ ಅಂತ ಹೆಂಡ್ತಿದಿರಕ್ ಬೇರೆ ಬಾಯಿಗೆ ಬಂದಂಗ್ ಬೈದ್ಬಿಟ್ಟು ಬಂದ್ಬಿಟ್ಟಿದೀವಿ. ಡೈವರ್ಸಾ? ಎಲ್ಲ ಇವನಿಂದಾನೆ. ಬೆಳಿಗ್ಗೆ ತಾನೇ ಚೆನ್ನಾಗೇ ಇದ್ದಲ್ಲೋ, ಸ್ಟುಡಿಯೋಗೆ ಹೋಗಿ ಬಂದಾದ್ಮೇಲೆ ಏನೋ ಆಯ್ತು? ಜ್ಞಾನೋದಯ. ಹೆಂಗೆ?   ನನ್ನ ಲೈಫಲ್ಲಿ ಇಬ್ರು ಬಂದಿದ್ರು.                                                                                         ನನ್ನ ಲೈಫಲ್ಲಿ ಇಬ್ರು ಬಂದಿದ್ರು.
ಹಂಗಾರೆ ನಮ್ಮಿಬ್ರು ಕತೆ ಅದೋಗತ್ತೆ. ನೀವಿಬ್ರು ಕುಡಿಸಿ ಕಣ್ಣು ಮುಚ್ಚೋರು, ಅವರು ನನ್ನ ಕಣ್ಣನ್ನೇ ತೆರೆಸ್ತೋರು. ಸರ್ ಏನ್ ಸರ್ ತುಂಬಾ ದಿನ ಆದ್ಮೇಲೆ ಬರ್ತಾ ಇದ್ದೀರಾ? ಸರ್ ಹಾಯ್ ಸರ್. ಏನ್ ಸರ್ ಈ ಬಡವು ನುಡಿಕೆ ಬಂದ್ಬಿಟ್ಟಿದ್ದೀರಾ? ಸರ್ ನಮ್ಮ ನಗಾರಿ ಸಿನಿಮಾ ಬಗ್ಗೆ ಸ್ವಲ್ಪ ಮಾತಾಡಬೇಕಿತ್ತು. ನಗಾರಿ ಸಿನಿಮಾನ ಆಲ್ರೆಡಿ ರಿಲೀಸ್ ಆಯ್ತಲ್ಲ? ಸರ್ ರಿಲೀಸ್ ಮಾಡಿದೀವಿ, ಹಾ. ಇವಾಗ ಅದನ್ನ ರೀ ಎಡಿಟ್ ಮಾಡಿ ಯೂಟ್ಯೂಬ್ಗೆ ರಿಲೀಸ್ ಮಾಡೋಣ ಅಂತ. ಓ, ನಿಮ್ಮ ಎಡಿಟರ್ ಇದಾರಲ್ಲ ಸರ್? ಸರ್ ಅವ್ರು ಬೇರೆ ಬೇರೆ ಪ್ರಾಜೆಕ್ಟ್ ಅಲ್ಲಿ ಈಗ ಸ್ವಲ್ಪ ಬಿಸಿ ಆಗ್ಬಿಟ್ಟಿದ್ದಾರೆ. ನೀವು ಬೇರೆ ಸ್ವಲ್ಪ ಫೇಮಸ್ ಎಡಿಟರ್ ಅಲ್ವಾ? ಫೇಮಸ್. ಅಲ್ಲ ಕಣೋ, ಅವರು ಆ ನಗಾರಿ ಸಿನಿಮಾನ ರಿಲೀಸ್ ಮಾಡಕ್ಕೂ ನೀನ್ ಹಿಂಗ್ ಬದಲಾಗಿರೋದಕ್ಕೂ ಏನೋ ಕಾರಣ. ಅಂತದ್ದೇನಿತ್ತು ಆ ನಗಾರಿ ಸಿನಿಮಾದಲ್ಲಿ? ಅದು ಬೆಳಕಲ್ಲ, ದರ್ಶನ. ಅಪ್ಪ ಐ ಲವ್ ಯು ಪಾ. ರೀ, ನಿಮ್ಮಲ್ಲಿ ಇಂಥ ಬದಲಾವಣೆ ತಂದಿರೋ ಆ ನಗಾರಿ ಸಿನಿಮಾನ ನಾನು ನೋಡ್ಲೇಬೇಕು ರೀ. ಅಪ್ಪ ನಾನು ನೋಡ್ಬೇಕು. ನಾವು ನೋಡ್ಬೇಕು. ಆಕ್ಷನ್ ಕಟ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಅಲ್ಲಿ ಅತಿ ಶೀಘ್ರದಲ್ಲಿ ರಿಲೀಸ್ ಆಗುತ್ತೆ. ದಯವಿಟ್ಟು ಒಂದೊಳ್ಳೆ ಮೆಸೇಜ್ ಇದೆ, ಎಲ್ಲ ನೋಡಿ.